ಇಲ್ಲಿ ನಾವು ಸೇರಿರುವಂತಹ ಮುಖ್ಯ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇನೆಂದ್ರೆ ಅವನೇರ್ಬೇಕಿತ್ತು ಚಿತ್ರದ 2ನೆಯ ಹಾಡು ಓಹೋ ಹೃದಯ ಅದರ ಬಿಡುಗಡೆ. ಈ ಹಾಡನ್ನ ಅನುರಾಧ ಭಟ್ ಅವರು ಹಾಡಿದ್ದಾರೆ, ಅರ್ಫಾಜ್ ಉಳ್ಳಾಳ್ ಅವರು ಕೂಡ ಹಾಡಿದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ಚಿತ್ರದ ಮೊದಲನೆಯ ಹಾಡು ವಿಜಯ್ ಪ್ರಕಾಶ್ ರವರು ಹಾಡಿರುವಂತಹ ಅಂದ ಕಾಲತ್ತಿಲೆ ಇಂದ ಕಾಲತ್ತಿಲೆ ಈಗಾಗಲೇ ಶ್ರೀ ಮುರಳಿ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಹಾಡು ನೋಡಿದಂತಹ ಪ್ರತಿಯೊಬ್ಬ ಜನರು ನಮಗೆ ಪ್ರಶಂಸೆಯನ್ನು ನೀಡಿದ್ದಾರೆ. ಹಿಟ್ ಆಗಿದೆ. ಅದಕ್ಕಾಗಿ ಒಂದು ರೀತಿಯಲ್ಲಿ ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ನಾವು ನಿಮ್ಗೆಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತಾ ಇದ್ದೀವಿ. ಈ ಚಿತ್ರದ 2ನೇ ಹಾಡು ತಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇರೋದು ನಮಗೆ ಒಂದು ಹೆಮ್ಮೆಯ ವಿಷಯ. ಈಗ ಅಂದ ಕಾಲತ್ತಿಲೆ ಹಾಡನ್ನ ತಮ್ಮಲ್ಲಿ ಕೆಲವರು ನೋಡಿರ್ಬಹುದು, ನೋಡ್ದಲ್ಲೇನೂ ಇರಬಹುದು. ಮತ್ತೊಮ್ಮೆ ಅದೇ ಹಾಡನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಪ್ರಸಾರಗೊಳಿಸಬೇಕು ಅಂತ ಬಯಸ್ತಾ ಇದ್ದೀವಿ. ಸೊ ಮೊದಲನೇ ಹಾಡನ್ನ ನಾವು ಪ್ಲೇ ಮಾಡೋಣ. ಎಲ್ಲ ಮಾಧ್ಯಮ ಮಿತ್ರರಿಗೂ, ನನ್ನ ಸ್ನೇಹಿತರಿಗೂ ಹಾಗೂ ಗುರು ಹಿರಿಯರಿಗೂ ಈ ಅವನಿರಬೇಕಿತ್ತು ಚಿತ್ರದ ನಿರ್ದೇಶಕರಾದ ಅಶೋಕ್ ಸಂಭಟ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಸೊ ಈ ಅವನಿರಬೇಕಿತ್ತು ಚಿತ್ರನ ನಾನು ಮೊದಲೇ ಸರಿ ನಿರ್ದೇಶನ ಮಾಡಿದ್ದೀನಿ. ಸೊ ಈ ನಿರ್ದೇಶನಕ್ಕೆ ನನಗೆ ಸಹಕಾರ ಕೊಟ್ಟಿದ್ದು ನನ್ನ ಗೆಳೆಯ, ಬಾಲ್ಯದ ಗೆಳೆಯ ಶ್ರೀ PT ಮುರಳಿಯವರು. ನಾವಿಬ್ಬರು ಕ್ಲಾಸ್ಮೇಟ್ಸು. ಸೊ ಒಂದಷ್ಟು ದಿನಗಳ ಕಾಲ ರೂಮ್ಮೇಟು ಆಗಿದ್ವಿ. ಸೊ ಇವರು ಈ ಸಿನಿಮಾಕ್ಕೆ ಬಂಡವಾಳ ಹಾಕಿ ನನ್ನ ಮೊದಲನೇ ನಿರ್ದೇಶನಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಸೊ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಈಗ ತಾನೇ ನೀವು ನೋಡಿದ ಓಹೋ ಹೃದಯ ಸಾಂಗು. ಸೊ ಈ ಸಾಂಗನ್ನು ನಾವು ಬಿಫೋರ್ ಶೂಟ್ ಮಾಡೋದಕ್ಕಿಂತ ಮುಂಚೆ ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ವಿ. ಸೊ ಲೊಕೇಶನ್ಸ್ ಅಂತ ಹುಡ್ಕೊಂತ ಹೋದಾಗ ಮೊದಲು ರಾಜಸ್ಥಾನದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ರಾಜಸ್ಥಾನದ ಕಿಶನ್ಗಢಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಹೋಗುವಾಗ ನಮಗೆ ಟೆಂಪ್ರೇಚರ್ ಜಾಸ್ತಿ ಇತ್ತು. ಸೊ ಆ ಟೆಂಪ್ರೇಚರಲ್ಲೂ ಕೂಡ ಹುಡುಗ ಹುಡುಗಿ ಹೀರೋಯಿನ್ ಅದ್ಭುತವಾಗಿ ಮಾಡಿದ್ರು. ಅದಾದಮೇಲೆ ನಾವು ಲಡಾಖ್ ಹೋಗಿದ್ವಿ, ಅಲ್ಲಿ ಮೈನಸ್ ಟೆಂಪ್ರೇಚರ್ ಇತ್ತು. ಸೊ ಈ ವೆದರ್ ಕಂಡೀಷನ್ಸು, ಬಿಸಿಲು ಮತ್ತು ಇದಕ್ಕೆ ಮೈನಸ್ ಟೆಂಪ್ರೇಚರ್ ಇವೆಲ್ಲವನ್ನೂ ಒಳಗೊಂಡು ಹೀರೋಯಿನ್ನು ಅದ್ಭುತವಾಗಿ ಈ ಅಕ್ರೋಬೆಟಿಕ್ ಟೈಪ್ ಆಫ್ ಡಾನ್ಸನ್ನು ಈ ಡಾನ್ಸನ್ನು ಕಲಿಸ್ಕೊಟ್ಟವರು ಶ್ರೀನಿಧಿ ಅಂತ ಅಂದ್ಬಿಟ್ಟು ಒಂದು ಹುಡುಗಿ. ಅವ್ರು ಶೂಟಿಂಗ್ ಬರೋಕ್ಕಾಗಿರಲಿಲ್ಲ, ಬಟ್ ನಾವು ಅದನ್ನು ಮಾಡ್ಕೊಂಡಿದ್ವಿ. ಸೊ ಬಿಸಿಲು ಮತ್ತು ಚಳಿ ಎಗೇನ್ ತಿರುಗಿ ಕೇರಳಕ್ಕೆ ಬಂದ್ವಿ. ಕೇರಳಲ್ಲೂ ಸಿಕ್ಕಾಪಟ್ಟೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇತ್ತು. ಸೊ ಇದೆಲ್ಲವನ್ನು ಅದ್ಭುತವಾಗಿ ನಿರ್ವಹಿಸಿ ನಮ್ಮ ತಂಡದಕ್ಕೆ ಅವರು ಏನೂ ನಮಗೆ ಗಲಿಬಿಲಿ ಆಗದೇ ಇದ್ದಂಗೆ ಅದ್ಭುತವಾಗಿ ನಿರ್ವಹಿಸ್ಕೊಂಡು ಹೋಗಿದ್ದಕ್ಕೆ ಅವರಿಬ್ಬರಿಗೂ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಸಾಂಗ್ DOP ಆಗಿದ್ದ ನಮ್ಮ ಪೃಥ್ವಿ ಮಾಲೂರವರು ಒಳ್ಳೊಳ್ಳೆ ಫ್ರೇಮ್ಗಳನ್ನು ತೋರಿಸಿ, ಒಳ್ಳೊಳ್ಳೆ ಫ್ರೇಮ್ಗಳನ್ನು ಇಟ್ಟು ಅದ್ಭುತವಾಗಿ ಈ ಸಾಂಗ್ನ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಸೊ ಈ ಸಾಂಗ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಂತ ನಮ್ಮ ಲೋಕಿ ತವಸ್ಸೆ ಅವರು ಒಳ್ಳೆ ಟ್ಯೂನ್ಗಳನ್ನು ಮಾಡಿಕೊಟ್ಟು ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ, ಪ್ಲಸ್ ಒಂದು ಬಿಟ್ ಸಾಂಗ್ ಇದೆ. ಅದರಲ್ಲಿ ಅಂದ ಕಾಲದಲ್ಲಿ ಸಾಂಗ್ ಅಂತ ಒಂದು. ಸೊ ಅದಾದ್ಮೇಲೆ ಈ ಓಹೋ ಹೃದಯಕ್ಕೆ ನಾವು ಒಂದಷ್ಟು ಟೈಮ್ಗಳನ್ನ ತಗೊಂಡು ಒಂದಷ್ಟು ಟ್ಯೂನ್ಸ್ಗಳನ್ನ ಕೊಟ್ಟರು. ಈ ಟ್ಯೂನ್ನ ಕೊನೆಗೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಈ ಟ್ಯೂನನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಅನುರಾಧ ಭಟ್ ಕೈಲಿ ಆಡಿಸ್ಬೇಕು ಅಂತ ಆಸೆ ಇತ್ತು. ಸೊ ಅವ್ರ ಕೈಲಿ ಆಡಿಸ್ಕೊಂಡ್ವಿ. ಆಮೇಲೆ ಅರ್ಫಾಜ್ ಉಳ್ಳಾಳ್ ಕೂಡ ಯುಗಳ ಗೀತೆ ಆಗಿರೋದ್ರಿಂದ ಅವ್ರ ಕೈಲಿ ಇದನ್ನು ಆಡಿಸಿದ್ವಿ. ಸೊ ಅರುಣ್ ಪ್ರಸಾದ್ ಅವರು ಇದಕ್ಕೆ ಲಿರಿಕ್ ಬರೆದ್ರು. ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು ನನಗೆ ಹಾಡು ಕೇಳ್ತಿದ್ದಾಗ. ಸೊ ಕೇಳುವಾಗ ಈ ಹಾಡನ್ನ ನಾವು ಒಳ್ಳೆ ಲೊಕೇಶನ್ಸಲ್ಲಿ ಮಾಡುವ ಅಂತ ಅಂದ್ಕೊಂಡು ನಾವು ಈ ರಾಜಸ್ಥಾನದಲ್ಲಿ ಕಿಶನ್ಗಢ ಅಲ್ಲಿ ಈ ಗ್ರನೈಟ್ ಸ್ಯಾಂಡ್ ಪೌಡ್ರು, ಡಸ್ಟ್ ಪೌಡ್ರ್ ಹಾಕಿರ್ತೀರ, ಆ ಜಾಗದಲ್ಲಿ ಮಾಡುವಂಥದ್ದು. ಸೊ ಆಮೇಲೆ ಲಡಾಖಲ್ಲಿ ಮುಂಚೆ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ವಾಪಸ್ಸು ಬೇರೆ ಬೇರೆ ಜಾಗ ನೋಡ್ತಿದ್ವಿ. ಅದೇನು ನಮಗೆ ಯಾವುದೋ ಒಂದು ಫೋಟೋಸು ವಿಡಿಯೋಸ್ ನೋಡಿದಾಗ ನಮಗೆ ಅಲ್ಲಿ ಮಾಡಬೇಕು ಅಂತ ಅನಿಸ್ತು. ಸೊ ಲೊಕೇಶನ್ಸು ನೋಡಿರಲಿಲ್ಲ ಲಡಾಖಲ್ಲಿ. ನಾವು ಹೋಗ್ತಾನೆ ಅಲ್ಲಿ ಹೋಗಿ ಸೈಮಲ್ಟೇನಿಯಸ್ಲಿ ಮಾಡ್ಕೊಂಡು ಬಂದ್ವಿ. ಸೊ ಈ ಸಾಂಗ್ಗೆ ಒಳ್ಳೆ ಪ್ರಶಂಸೆ ಕೂಡ ಶೂಟ್ ಮಾಡ್ಕೊಂಡ್ಮೇಲೆ
ವಿಡಿಯೋ ಕಂಪ್ಲೀಟ್ ಎಡಿಟಿಂಗ್ ಆದಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬ ಇಷ್ಟಪಟ್ಟರು. ನಾನು ಏನು ಅಂದ್ಕೊಂಡಿದ್ದೆ ಅದು ಅದ್ಭುತವಾಗಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಪ್ರಶಂಸೆ ಕೊಟ್ಟರು. ಸೊ ಇದು ಈ ಸಾಂಗ್ ವಿಷಯದ್ದು. ಸೊ ಹಾಗೆ ನಮ್ಮ ಇನ್ನೊಬ್ಬರು ಬಾಲ್ಯದ ಗೆಳೆಯ ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವರು ನನ್ನ ದೇವರಾಜ್ ಪೂಜೆ ಅವರು. ಸೊ ನಾವಿಬ್ಬರು ಇಂಡಸ್ಟ್ರಿಗೆ ಬಂದಾಗ ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು. ನಾವು ಒಂದಷ್ಟು ಕಾಲ ರೂಮ್ಮೇಟು ಕೂಡ ಆಗಿದ್ವಿ. ಸೊ ಅವ್ರ ಕೆಲಸಗಳ ಮಧ್ಯೆ ಅವರ ಸಿನಿಮಾ, ಆ್ಯಕ್ಚುಲಿ ಅವರು ಡೈರೆಕ್ಟ್ರು, ಅವರ ಸಿನಿಮಾಗಳ ಮಧ್ಯ ಮತ್ಸ್ಯಗಂಧ ಮತ್ತು ಅವರು ಬೇರೆ ಬೇರೆ ಒಂದಷ್ಟು ಆ್ಯಡ್ ವರ್ಕ್ಸು ಅದು ಇದು ಇದರ ಮಧ್ಯೆನೂ ಕೂಡ ನಾನು ಕರೆದಾಗ ನನ್ನ ಸಿನಿಮಾಗೆ DOP ಆಗಿ ಬಂದು ಟಾಕಿ ಪೋರ್ಷನ್ಸ್ DOP ಆಗಿ ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಂತರ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಆರ್ಟಿಸ್ಟ್ಗಳು ಅಜಯ್ ಶರ್ಮಾ ಆಗಿರ್ಬೋದು ಮತ್ತು ಮಂಜುನಾಥ್ ಸರ್ ಆಗಿರ್ಬೋದು, ನಮ್ಮ ಬಸವ, ಇವರೆಲ್ಲರೂ ಕೂಡ ಅದ್ಭುತವಾಗಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಇದು ಹೇಗೆ ಅಂತಂದರೆ, ನಾನು ನಮ್ಮ ಸಿನಿಮಾದಲ್ಲಿ ಆರ್ಟಿಸ್ಟ್ಗಳಿಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ನಾವು ಹೊಸಬರನ್ನ ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗಿದ್ದೀನಿ. ಜೊತೆಗೆ ನಮ್ಮ ಸಿನಿಮಾದಲ್ಲಿ ಸೀನಿಯರ್ ಆರ್ಟಿಸ್ಟು ಅಂತ ಒಂದು 3 ಜನ ಇದ್ದಾರೆ. ಲಕ್ಷ್ಮಮ್ಮ ದೇವಿ ಅಂತ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಲಕ್ಷ್ಮೀ ದೇವಮ್ಮ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದು ಕ್ಯಾರೆಕ್ಟರು. ಅದಾದ್ಮೇಲೆ ಪ್ರಶಾಂತ್ ಸಿದ್ದಿಯವರು ಕೂಡ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಮಂಜುನಾಥ್ ಸರ್ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಈ 3 ಜನ ಮಂಜುನಾಥ್ ಸರ್, ಕಿರಣ್ ನಾಯಕ್ ಅವರು ಕೂಡ ಮಾಡಿದ್ದಾರೆ. ಸೊ 4 ಜನ ಸೀನಿಯರ್ ಆರ್ಟಿಸ್ಟು. ಇನ್ನು ಉಳಿದ ಎಲ್ಲರೂ ಕೂಡ ಹೊಸಬ್ರೆ ಸರ್. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಜೊತೆಗೆ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ಕೂಡ ಹೊಸಬರಾಗಿದ್ದಾರೆ. ಸೊ ಹೀಗೆ ನಾವು ಸಿನಿಮಾನ ಕಂಪ್ಲೀಟ್ ಮುಗಿಸ್ಕೊಂಡಿದ್ದೀವಿ. ಸಿನಿಮಾ ಈಗಿನ ಹತ್ತತ್ರದಲ್ಲಿ ಸೆನ್ಸರ್ಗೆ ಹತ್ತತ್ರ ಇದ್ದೀವಿ. ಏಪ್ರಿಲ್ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಸೊ ಈಗ ಡೇಟ್ ಫಿಕ್ಸ್ ಆಗಿ ಮತ್ತು ಟ್ರೈಲರ್ ಲಾಂಚ್ ಮಾಡೋದಕ್ಕೂ ಹೇಗೇನು ತಿರ್ಗಾ ನಾನು ನಿಮ್ಮ ಮುಂದೆ ಬಂದು ನಿಂತ್ಕೋತೀನಿ. ಸೊ ಆವಾಗ ಕಂಪ್ಲೀಟ್ ಇನ್ನೂ ನಾನು ಸಿನಿಮಾ ಬಗ್ಗೆ ಒಂದಷ್ಟು ಡೀಟೇಲ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಅವನಿರಬೇಕಿತ್ತು ಅಂದರೆ ಸರ್, ಇದು ಸಿನಿಮಾದ ಜೀವಾಳನೇ ಅವನಿರಬೇಕಿತ್ತು. ಇದೊಂದು ಆ್ಯಕ್ಚುಲಿ ಐಡೆಂಟಿಟಿ ಥೆಫ್ಟ್ ಬಗ್ಗೆ ಸಿನಿಮಾ ಇರೋದು. ಅವನಿರಬೇಕಿತ್ತು ಯಾರು ಅನ್ನೋದೇ ಈ ಸಿನಿಮಾನ ಅದ್ಭುತವಾಗಿ ಕಟ್ಕೊಡ್ತಾ ಇರುತ್ತೆ. ಅದನ್ನು ನಾನು ಸಿನಿಮಾ ರಿಲೀಸ್ ಆದಾಗ ಅವಾಗ ಹೇಳಿದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ. ಸರ್ 5 days ಶೂಟ್ ಮಾಡಿದ್ವಿ ಸರ್. ಒಂದಿನ ರಾಜಸ್ಥಾನ್ ಮಾಡಿದ್ವಿ, ಆಮೇಲೆ 2 ದಿನ ಲಡಾಖಲ್ಲಿ ಮಾಡಿದ್ವಿ, ಕೇರಳದಲ್ಲಿ ಒಂದಿನ ಮಾಡಿದ್ವಿ. ಅದಾದಮೇಲೆ ಅವಳ ಬೆಟ್ಟ ಮತ್ತು ಸಣ್ಣ ಸಣ್ಣ ಎಂಟಿ ಶಾರ್ಟ್ಸ್ಗಳೆಲ್ಲ ಒಂದಿನ ಮಾಡ್ಕೊಂಡು ಬಂದಿದ್ವಿ ಸರ್. ಹಾಂ ಸರ್ ಒಂದೊಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ವಿ ಸರ್. ಸೊ ಅವರು ಕಂಪ್ಲೀಟ್ ಸ್ಪ್ರಿಂಗ್ ಥರ ಆಗುವಂಥದ್ದು ಇದೆಲ್ಲವನ್ನು ಪ್ರಾಕ್ಟೀಸಲ್ಲೇ ಮಾಡಿಕೊಂಡು, ಸೊ ಅಲ್ಲಿ ಸ್ಪಾಟಲ್ಲಿ ಮಾಡುವಾಗ ನಮಗೆ ಕರೆಕ್ಟ್ ಅನಿಸ್ತು. ಇಲ್ಲಿ ಸೇಫ್ಟಿ ಗಾರ್ಡ್ಸ್ ಅಂತ ಏನೋ ಒಂದಷ್ಟು ಬೆಡ್ಸ್ ಗೀಡ್ಸ್ ಎಲ್ಲ ಇಟ್ಕೊಂಡಿರ್ತಿದ್ವಿ ಪ್ರಾಕ್ಟೀಸ್ ಮಾಡುವಾಗ. ಸೊ ಅಲ್ಲಿ ಹೋದಾಗ ಅದು ಏನು ಇಲ್ಲದೆ ಮಾಡ್ಕೊಂಡು ಬಂದಿದ್ವಿ. ಸೊ ಅದಕ್ಕೆ ಅವರಿಬ್ಬರೇ ಅದು ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವರಿಬ್ಬರಿಗೂ ಕೂಡ. ಸರ್ ಸ್ಕ್ರೀನ್ ಪ್ಲೇ ಸರ್, ಸಿನಿಮಾ ಸ್ಕ್ರೀನ್ ಪ್ಲೇ, ಕಥೆನೂ ಹಾಗೆ, ಸ್ಕ್ರೀನ್ ಪ್ಲೇನೂ ಹಾಗೆ. ಹೀಗೆ ಅಂದರೆ ಎಂಟರ್ಟೈನ್ಮೆಂಟು ಇರುತ್ತೆ, ಈಗ ಟ್ವಿಸ್ಟ್ಗಳು ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಥ್ರೂಔಟ್ ದ ಫಿಲಮ್ ನೀವು ಫಸ್ಟ್ ಹಾಫು ಸೆಕೆಂಡ್ ಹಾಫ್ ನೋಡ್ಕೊಂಡು ಹೋಗ್ತಿತ್ತು ಅಂತಂದರೆ, ಫಸ್ಟ್ ಹಾಫಲ್ಲಿ ನಿಮಗೇನು ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಟ್ವಿಸ್ಟ್ಗಳು ಕೊಡುತ್ತೆ, ಸೆಕೆಂಡ್ ಹಾಫಲ್ಲಿ ಅದು ಕಂಟಿನ್ಯೂ ಆಗ್ತಾನೆ ಹೋಗ್ತಿರುತ್ತೆ. ಸೊ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಬೋದು. ಸೊ 8 ಸೀಟಲ್ಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಆಗಿರುತ್ತೆ ಅಂತ ಅನ್ಕೋತೀನಿ. ಐಡೆಂಟಿಟಿ ಇಲ್ಲ, ಸೂಕ್ಷ್ಮವಾಗಿದೆ ಸರ್. ಸಿನಿಮಾದಲ್ಲಿ ತುಂಬ ಸೂಕ್ಷ್ಮವಾಗಿದೆ ಸರ್. ಇನ್ನು ಒಂದು ಹಾಡಿದೆ, ಅದೇ ಈಗ ಟ್ರೈಲರ್ ರಿಲೀಸ್ ಮಾಡ್ಕೊಂಡು ಆ ಸಾಂಗ್ ರಿಲೀಸ್ ಮಾಡುವಂಥ ಒಂದು ಬಿಟ್ ಸಾಂಗ್ ಇದೆ, ಅದು ಸಿನಿಮಾದಲ್ಲಿ ಇರುತ್ತೆ ಸರ್. 3 ಸಾಂಗ್ ಇದೆ ಸರ್, 3 ಸಾಂಗ್ ಇದೆ. ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ವಿ, ಈಗ ನಿಮ್ಮ ಸಮ್ಮುಖದಲ್ಲಿ ಈ ಸಾಂಗ್ ರಿಲೀಸ್ ಮಾಡಿದ್ವಿ. ಇನ್ನೊಂದು ಸಾಂಗ್ ಇದೆ ಸರ್. ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ಇವನು ನಾನು ಆಲ್ರೆಡಿ ಹೇಳಿದ್ದೇನೆ, ನನ್ನ ಬಾಲ್ಯದ ಗೆಳೆಯ ಅಂತ. ಇವ್ನು ನಾನು ಡಿಗ್ರಿಯಲ್ಲಿ ಮಾಡ್ಬೇಕು, ಡಿಗ್ರಿಯಲ್ಲಿ ಓದ್ಬೇಕಾದ್ರೆ ಇವ್ನು ನನಗೆ ಏನು ಹೇಳ್ತಾ ಇದ್ದಾನೆ, ಮಗ ನೀನು ಪ್ರೊಡ್ಯೂಸರ್ ಆಗು, ನಾನು ಡೈರೆಕ್ಷನ್ ಮಾಡ್ತೀನಿ ಅಂತಂತ ಹೇಳ್ತಾ ಇದ್ದ. ಸೊ ಆ ಒಂದು ಕನಸನ್ನು ನನಗೆ ನನಸು ಮಾಡಿದ್ದಾನೆ ಅವನು. ತುಂಬ ಚೆನ್ನಾಗೇ ಸಿನಿಮಾನ ಮಾಡಿಕೊಟ್ಟಿದ್ದಾನೆ. ಅವನಿಗೇನೋ ತೊಂದರೆ ಆಗ್ದಿರಾ ಯಾವ ಟೈಮ್ಗೆ ಏನು ಬೇಕೋ ಎಲ್ಲ ಕೊಟ್ಟಿದ್ದೀನಿ. ಸಿನಿಮಾನು ನನಗೆ ಅದೇ ರೀತಿ ಚೆನ್ನಾಗಿ ಬಂದಿದೆ, ನೋಡೋದಕ್ಕೂ ತುಂಬ ವಿಜುವಲ್ಸು ಚೆನ್ನಾಗಿದೆ. ಇವನ ಬಗ್ಗೆ ನನಗೆ ಮತ್ತು ಸಿನಿಮಾ ಬಗ್ಗೆ ನನಗೇನು ಡೌಟ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಹ್ಯಾಪಿಯಾಗಿದ್ದೀನಿ, ನಮ್ಮ ಟೀಮ್ ಎಲ್ಲ ಹ್ಯಾಪಿಯಾಗಿದೆ. ಆಮೇಲೆ ಹೀರೋ ಹೀರೋಯಿನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ಸಾಂಗ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಲಡಾಖ್ ಹೋದಾಗ
ಒಂದು ಬಿಟ್ ಬರುತ್ತೆ ಅಲ್ಲಿ, ಆ ಹುಡುಗಿ ಅಲ್ಲಿಂದ ಹಿಂದೆಗಡೆಯಿಂದ ಓಡ್ ಬರ್ತಾ ಇರ್ತಾಳೆ, ಮುಂದೆಗಡೆ 1000 ಫೀಟ್ ಡೀಪ್ ಇದೆ, ಆ ಹುಡುಗಿಗೆ ಗೌನ್ ಇದೆ, ಆ ಕಡೆ ಈ ಕಡೆ ಗೌನ್ ಇದೆ, ಸ್ವಲ್ಪ ಟಚ್ ಆದ್ರೂ ನಾವು ಹುಡುಗಿಗೆ ಕೆಳಗಡೆ ಬಿಡೋ ಚಾನ್ಸಸ್ ಇರುತ್ತೆ. ಆ ಹುಡುಗಿನ ಕೇಳ್ತಾ ಇದ್ವಿ ನಾವು, ಅಮ್ಮ ಆಗುತ್ತಾ ಮಾಡಕ್ಕೆ, ಆ ಅಮ್ಮ ಏನ್ ಡೇರಿಂಗ್ ಅಲ್ಲಿ ಮಾಡಿದ್ರು ಅಂದ್ರೆ, ಸರ್ ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವರಿಬ್ರು ನಮಗೆ ಸಪೋರ್ಟ್ ಮಾಡಿದ್ರು, ಈ ಹುಡುಗಿನ ಸಪೋರ್ಟ್ ಮಾಡಿದ್ರು. ಆಮೇಲೆ -ಡಿಗ್ರಿ ಬಂದಾಗ ನಾವು ಹೀಟ್ ಆಗ್ಲಿ ಅಂತ ನಾವು ಬಟ್ಟೆ ಹಾಕೊಂಡಿರ್ತೀವಿ, ಬಟ್ ಅವರು ಅದನ್ನ ಬಿಚ್ಚಿ ಕಾಸ್ಟ್ಯೂಮ್ಸ್ ಹಾಕೊಂಡಿದ್ದಾಗೂ ಸಹ ತುಂಬಾ ಚಳಿ ಅವ್ರ ಕೈಲಿ ಆಗ್ತಾ ಇಲ್ಲ ಮಾಡಕ್ಕೆ, ಬಟ್ ಆದ್ರೂ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು, ಚೆನ್ನಾಗಿ ಚಳಿ ಇರೋದು ಇರಬಾರ್ದು ಅಂತೇಳಿ ಅವ್ರು ಅದನ್ನ ಮ್ಯಾನೇಜ್ ಮಾಡಿದರೆ ಅವರಿಬ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ನಮ್ ಜೊತೆ ಬಂದಿದ್ದಂತಹ ಕ್ಯಾಮ್ರಾಮ್ಯಾನ್ಸ್ ಆಗ್ಲಿ, ನಮ್ ಜೊತೆ ಕೆಲಸ ಮಾಡಕ್ಕೆ ಎಲ್ಲರೂ ನಾವು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ವಿ, ಅವ್ರಿಗೂ ಸಹ ತುಂಬಾ ಧನ್ಯವಾದ. ಅಲ್ಲಿ ಹೋದಾಗ ಊಟ ಸಿಗ್ತಾ ಇರ್ಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು, ಒಂದೇ ಊಟ ತಿನ್ನಕ್ ಆಗ್ತಾ ಇರ್ಲಿಲ್ಲ, ಎಲ್ಲ ಕಡೆನೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಾನು ತುಂಬಾ ಋಣಿಯಾಗಿರ್ತೀನಿ. ನನ್ನ ಸಿನಿಮಾನ ಇಷ್ಟು ಚೆನ್ನಾಗಿ ಅವರೆಲ್ಲ ಕೆಲಸ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಇಷ್ಟು ಹೇಳ್ತಾ ನೆಕ್ಸ್ಟ್ ಬರ್ತಾ ನಾನು ಮಾತಾಡ್ತಾ ಇರ್ತೀನಿ. ಇವನು ನನ್ನ ಫ್ರೆಂಡು ನನ್ನ ಸಿನಿಮಾನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ, ನೀವು ನೋಡಿ. ಈ ಸಾಂಗ್ಸ್ ಚೆನ್ನಾಗಿದೆ ಅಂತ ನೀವು ಅನ್ಕೊಂಡಿದ್ದೀನಿ, ನಿಮ್ಮೆಲ್ಲರಿಗೂ ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ, ನಮ್ಮ ಇಂದಕಾಲದಲ್ಲಿ ಸಾಂಗ್ ಅನ್ನ ನೀವೆಲ್ಲರೂ ನೋಡಿದ್ದೀರಾ. ಇನ್ನು ಯಾರ್ಯಾರು ನೋಡಿಲ್ವೋ ಕನ್ನಡ ಜನತೆ, ದಯವಿಟ್ಟು ನೋಡಿ. ಹೊಸಬ್ರು ನಮ್ಮ ಸಿನಿಮಾನ, ನಾವು ಹೊಸಬ್ರು ಬಂದಿದ್ದೀವಿ, ನಾವು ಚೆನ್ನಾಗೇ ಮಾಡ್ಕೊ ಬಂದಿದ್ದೀವಿ. ನಮ್ಮನ್ನ ಹಾರೈಸಿ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಥಿಯೇಟರ್ ಬಂದು ಮತ್ತೆ ಸಿನಿಮಾ ಮಾಡಕ್ಕೆ ನಮ್ಗೆ ದಾರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೇಳ್ತಾ, ಜೈ ಕರ್ನಾಟಕ, ಜೈ ಭುವನೇಶ್ವರಿ, ಜೈ ಭಾರತ ಮಾತೆ. ಥ್ಯಾಂಕ್ ಯು ಸರ್. ನಾನು ಕನ್ಸ್ಟ್ರಕ್ಷನ್ ಮಾಡ್ತೀನಿ, ನಂದು ಕಂಪ್ನಿನೂ ಇದೆ ಸರ್, ಆಗರ್ಭ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಪ್ಯಾಕೇಜಿಂಗ್ ಇಂಡಸ್ಟ್ರಿ ಇದೆ ಸರ್ ನಮ್ದು. ಇಲ್ಲ ಸರ್, ನಾನು ಆಕ್ಟ್ ಮಾಡಿಲ್ಲ ಸರ್. ನಾನು ಕಮರ್ಷಿಯಲಿ ನಾನು ಪ್ರೊಡ್ಯೂಸರ್ ಆಗ್ಬೇಕು ಅನ್ಕೊಂಡಿದ್ದೀನಿ, ನಾನು ಪ್ರೊಡ್ಯೂಸರ್ ಆಗೇ ಇರ್ತೀನಿ ಸರ್. ನಾನು ಯಾರು ಸರ್ ಮಾಡಿದ್ದಾರೆ ಸರ್, ಅದ್ರಲ್ಲಿ ಹ್ಯಾಪಿ ಆಗಿದ್ದೀನಿ ಸರ್ ನಾನು. ಓಕೆ ಸರ್, ಬಟ್ ಎಲ್ಲಾದ್ರಲ್ಲೂ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಸಿನಿಮಾಗೆ ಏನ್ ಬೇಕೋ ಅದನ್ನ ನಾನು ಕೊಟ್ಟಿದ್ದೀನಿ ಸರ್. ಸಿನಿಮಾಗೆ ಏನ್ ಬೇಕು ಅದರಿಂದ ಆಪೋಸಿಟ್ ನಂಗೆ ಏನ್ ಬರ್ಬೇಕಾಗಿತ್ತೋ ಸಿನಿಮಾ ವಿಜುವಲ್ ಲೆವೆಲ್ ಅಲ್ಲಿ ನನಗೆ ಅದಕ್ಕಿಂತ ಚೆನ್ನಾಗೇ ಕೊಟ್ಟಿದ್ದಾನೆ ಸರ್ ಅದರಲ್ಲಿ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್. ಈ ಹಿಂದೆ ಒಂದು ಬ್ಲ್ಯಾಂಕ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದನ್ನು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದೆ ನಾನು. ಈಗ ಅವನಿರಬೇಕಿತ್ತು ಚಿತ್ರದಿಂದ ಕಂಪ್ಲೀಟ್ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಮೂಮೆಂಟ್ನ ತಗೊಂಡು ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ಕನ್ನಡ ಚಿತ್ರರಂಗದ ಪ್ರತಿಯೊಂದು ಸುದ್ದಿನೂ ಪ್ರತಿ ಮನೆಗೂ ರೀಚ್ ಆಗ್ತಿದೆ ಅಂದರೆ ಅದು ನಿಮ್ಮಿಂದ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮದು ಫಸ್ಟ್ ಸಾಂಗ್ ಇಂದಕಾಲದಲ್ಲಿ ಸಾಂಗು ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಒಂದು ಆರ್ಗ್ಯಾನಿಕ್ ವ್ಯೂಸ್ ಆಗಿ 1 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಇವಾಗ. ಸೊ ಇದಕ್ಕೆಲ್ಲ ಮೇನ್ ಕಾರಣಕರ್ತರು ನೀವು, ಟ್ರೋಲ್ಸರ್ ಆಗಿರ್ಬೋದು, ಏನು ಮೀಡಿಯಾದವರು, ರೀಲ್ಸ್ ಅವರು, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ. ಪ್ರತಿಯೊಬ್ಬರು ಸಾಂಗನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಇದನ್ನು ಶ್ರೀಮುರಳಿ ಸರ್ ರಿಲೀಸ್ ಮಾಡಿಕೊಟ್ರು. ಅವರಿಗೆ ಈ ಸ್ಟೇಜಲ್ಲಿ ಕೂತಿರೋ ಎಲ್ಲರ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಅಮೃತ ಹಸ್ತದಿಂದ ನಮ್ಮ ಸಾಂಗನ್ನು ರಿಲೀಸ್ ಮಾಡಿಕೊಟ್ರು. ಅದಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು. ಆಮೇಲೆ ಎಲ್ಲರೂ ತುಂಬ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಫಸ್ಟ್ ಸಾಂಗು ನಮ್ಗೊಂದು ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು. ಅದಾದಮೇಲೆ ಈಗ ಓಹೋ ಹೃದಯ ರಿಲೀಸ್ ಆಗಿದೆ. ಎಲ್ಲರಿಗೂ ಇಷ್ಟ ಆಯ್ತಾ? ಒಂದು ತುಂಬ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ. ಇದೆಲ್ಲರೂ ಜನಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾವೆಲ್ಲ ಹೊಸಬ್ರಿಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಮಾಧ್ಯಮ ಮಿತ್ರರು ನೀವೇ ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಖುಷಿ ಮೂಮೆಂಟ್ ಏನು ಅಂದರೆ, ಅಪ್ಪು ಸರ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿದೆ ನೆನ್ನೆ. ತುಂಬ ಸಕ್ಕದಾಗಿ ಓಪನಿಂಗ್ ತೊಗೊಂಡಿದೆ. ಆ್ಯಂಡ್ ಖುಷಿ ಏನಪ್ಪ ಅಂದರೆ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀವಿ. ವಿ ಲವ್ ಯು ಅಪ್ಪು ಸರ್. ಆ್ಯಂಡ್ ಥ್ಯಾಂಕ್ಸ್ ಎಂಟೈರ್ ಮೀಡಿಯಾ ಫಾರ್ ಸಪೋರ್ಟಿಂಗ್ ಅಸ್. ಆ್ಯಂಡ್ ನೀವೆಲ್ಲ ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಸರ್ ಹೆಂಗೆ ಅಂದರೆ, ಒಬ್ಬ ಸೀರಿಯಸ್ ಸಿಚುವೇಶನಲ್ಲಿ ಇದ್ದಾಗ ಏನಾದ್ರು ಮಾತಾಡಿದ್ರೆ ಕಾಮಿಡಿ ಆಗಬೇಕು. ತುಂಬ ಕಾಂಪ್ಲಿಕೇಶನ್ ಇದೆ ಸರ್ ಕ್ಯಾರೆಕ್ಟ್ರು. ಎಲ್ಲ ಶೇಡ್ಸಲ್ಲೂ ಬರುತ್ತೆ.
ಆ್ಯಂಡ್ ನಿಮಗೆ ಎಲ್ಲ ಥರ ಇದೆ ಸರ್. ಒಂದು ಲವ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಒಂದು ಸೀರಿಯಸ್ ಸಿಚುವೇಶನ್ಸ್ ಆಗಿರ್ಬೋದು, ಎಲ್ಲನೂ ಕ್ಯಾರಿ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಸರ್. ಏನು ಸರ್? ಹೌದು ಸರ್, ಹೌದು ಸರ್. ಇಲ್ಲ, ಎಲ್ಲ ಒಂದೊಂದು ಟೇಕಲ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಎಲ್ಲ ಸರ್ ಚೆನ್ನಾಗಿ ಟ್ರೈನ್ ಮಾಡ್ತಿದ್ರು. ಆ್ಯಂಡ್ ಇನ್ನೊಂದು ಹೇಳಬೇಕು, ನಮ್ಮ ಡೈರೆಕ್ಟರ್ ಹಾಂ ಸರ್ ಎಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ ಸರ್. ರೋಪ್ಸ್ ಜೀಪಿಗೆ ಮಾತ್ರ ರೋಪ್ ಹಾಕಿದ್ದು, ಇನ್ನೆಲ್ಲ ನಾವೇ ಮಾಡಿದ್ವಿ ಸರ್. ಇನ್ನು ಪ್ರತಿಯೊಂದು ಏನೇ ಸ್ಟಂಟ್ಸ್ ನೀವು ಅದ್ರಲ್ಲಿ ಏನೇನು ನೋಡ್ತೀರಾ ಪ್ರತಿಯೊಂದು ನಾವೇ ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾಡಿದ್ವಿ ಸರ್. ಅಂದರೆ ತುಂಬ ಚೆನ್ನಾಗಿ ಕೋರಿಯೋಗ್ರಾಫ್ ಆಗಿತ್ತು ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಶೋಕ್ ಸರ್. ಸರ್ ಆ್ಯಕ್ಚುಲಿ ಅಶೋಕ್ ಸರ್ ಒಂದು ಆಡಿಷನ್ ಮಾಡಿದ್ರು, ಆಡಿಷನಲ್ಲಿ ಸೆಲೆಕ್ಟ್ ಆಗಿದೆ ಸರ್. ಆಮೇಲೆ ಮುಂಚೆಯಿಂದನೂ ಪರಿಚಯ ಇತ್ತು. ಸಿನಿಮಾ ಮಾಡೋದಕ್ಕಿಂತ ಮುಂಚೆನೂ ಪರಿಚಯ ಇದ್ರು. ಹಂಗೆ ಇತ್ತು. ಅದಾದ್ಮೇಲೆ ಈ ಒಂದು ಆಡಿಷನ್ ಮಾಡ್ಕೊಂಡ್ವಿ ನಮ್ಮ ಸಿನಿಮಾಗೆ ಹೇಗಿರುತ್ತೆ ಅಂತ. ಆಮೇಲೆ ಅದು ಆ ಸಿನಿಮಾಗೆ ಆಡಿಷನ್ ಮಾಡಿದಾಗ ಹೋಗಿ ಅಟೆಂಡ್ ಮಾಡಿದ್ದೆ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ಮುರಳಿ ಸರ್ ನಮ್ಮ ಸಿನಿಮಾಗೆ ಏನೇನು ಬೇಕೋ ಅದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಏನು ಕೇಳಿದ್ರು ಯಾರಿಗೂ ಇಲ್ಲ ಅಂದಿಲ್ಲ, ಎಲ್ಲರಿಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಈ ಸಿನಿಮಾ ಇಷ್ಟು ಚೆನ್ನಾಗಿ ನಿಮಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋಕ್ಕೆ ಮೇನ್ ಕಾರಣನೇ ಅವರು, ನಮ್ಮ ಅನ್ನದಾತರು ಅಂತಲೇ ಹೇಳಬೇಕು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ನಮ್ಮ ಸಿನಿಮಾಗೆ ಸಹಾಯ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಎರಡು ಮಾತನ್ನ ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ. ಇದು ಮೊದಲನೇ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ಅಶೋಕ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮುರಳಿ ಸರ್. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2 ಸಾಂಗು ನೋಡಿದ್ದೀರಾ, ನೀವೆಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ತುಂಬ ಖುಷಿ ಆಯಿತು. ಫಸ್ಟ್ ಸಾಂಗ್ದು ಎಲ್ರಿಗೂ ಹೋಪ್ ಕೊಟ್ಟಿದೆ. ಸೆಕೆಂಡ್ ಸಾಂಗ್ ಕೂಡ ಇದೇ ಥರ ಇನ್ನೂ ರೀಚ್ ಆಗುತ್ತೆ ಅಂತ ಖುಷಿ ಪಡ್ತೀನಿ. ಮೂವಿ ಕೂಡ ನೀವೆಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಇಲ್ಲ, ನಾನು ಬೇಸಿಕಲಿ ಆ್ಯಕ್ಟರ್ ಆಗಬೇಕಂತಲೇ ಬಂದೆ. ಇದು ಒಂದು ಆಲ್ಬಮ್ ಸಾಂಗ್ ಮಾಡಿದೆ ರುದ್ರ ಮಾಸ್ಟರ್ ಜೊತೆ. ಸೊ ಅದಾದಮೇಲೆ ಸರ್ ಆಡಿಷನ್ ಕೊಟ್ಟಿದ್ರು. ಸೊ ಅದರಲ್ಲಿ ಸೆಲೆಕ್ಟ್ ಆಗಿ ಇವಾಗ ಮಾಡಿದೆ. ಸರ್ ಕ್ಯಾರೆಕ್ಟರ್ ಬಂದು ನಾನು ಯಾವಾಗಲೂ ಸೀರಿಯಸ್ ಆಗಿ ಇರ್ತೀನಿ, ಕೋಪ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಸರಿ ಆಗ್ತೀನಿ. ಲೈಕ್ ಲವ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಥರನೂ ಇದೆ ಸರ್. ಎಮೋಷನ್ ಹಾಂ, ಯಾವಾಗಲೂ ನಾನೇ ಇರ್ತಿರ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲ, ನನ್ನ ಬೇಸಿಕಲಿ ನಾನು ಡ್ಯಾನ್ಸರ್ ಅಲ್ಲ. ಹಾಂ ಸರ್, ನನ್ನ ಖುಷಿ ಸರ್. ಚಾಲೆಂಜಿಂಗ್ ಆಗಿತ್ತು ಅಂದರೆ ನನಗಿನ್ನೂ ಖುಷಿ ಆಯಿತು. ಸೊ ನಾನು ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತದೆ ಅಂತಂದರೆ ನನಗಿನ್ನೂ ಖುಷಿ. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಸೊ ಔಟ್ಪುಟ್ ನೋಡಿದಾಗ ನನಗೆ ಇನ್ನೂ ತುಂಬ ಖುಷಿ ಆಯಿತು ಸರ್. ನಾನು ಇದು ಮಾಡಿರೋದು ಅಂತ. ಇಲ್ಲ ಸರ್, ಇದೊಂದು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕಿತ್ ಅವಸ್ಯ ಅಂತ. ಈ ಸಿನಿಮಾದ ಸಂಗೀತ ನಿರ್ದೇಶಕ ನಾನು. ಸ್ಪೆಷಲಿ ನಮ್ಮ ಡೈರೆಕ್ಟರ್ ಸರ್ ಅಶೋಕ್ ಸಾರು ಸಖತ್ ಎನರ್ಜೆಟಿಕ್ ಪರ್ಸನ್ನು. ಅವ್ರಿಗೆಲ್ಲ ಕೂರೋದೇ ಇಲ್ಲ. ಅವರು ಕೈ ಕಾಲೆಲ್ಲ ಬೀಸ್ಕೊಂಡು ಅವರು ಈಗ ಹಾಡುಗಳು ಚೆನ್ನಾಗಿ ಬರೋದಕ್ಕೆ ಅವರೇ ಕಾರಣ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ನನಗೆ ಆ್ಯಸ್ ಎ ನ್ಯೂ ಕಮರ್ ಐ ಆಮ್ ಕೀಪ್ ವಾಕಿಂಗ್. ಇತ್ತೀಚಿನ ದಿನಗಳಲ್ಲಿ ಈ ಮೇಕಿಂಗು ನನ್ನ ಕೆರಿಯರಲ್ಲಿ ನನಗೆ ಸಿಕ್ಕಿರುವಂಥ ಬೆಸ್ಟ್ ಮೇಕಿಂಗು. ನನಗೆ ತುಂಬ ಖುಷಿ ಆಯಿತು. ಇದು ತುಂಬ ದೊಡ್ಡ ವಿಷಯ. ಒಬ್ಬ ಮ್ಯೂಸಿಷಿಯನ್ಗೆ ಒಂದು ಸಾಂಗ್ ಮಾಡ್ತೀವಿ, ಮೇಕಿಂಗ್ ಕಷ್ಟ ಹೊಸ ತಂಡಗಳಲ್ಲಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಶೋಕ್ ಸರ್. ಈ ಟುಕ್ ಸೋ ಮಚ್ ಟೈಮ್, ತುಂಬ ಟೈಮ್ ತೊಗೊಂಡು ತುಂಬ ಬ್ಯೂಟಿ. ಒಂದು ಮಾತು ಹೇಳಿದರು, ನಮಗೆ ಎಲ್ಲ ಡೈರೆಕ್ಟ್ರು ಹೇಳ್ತಾರೆ, ಅಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಅಶೋಕ್ ಸರ್ ಹೇಳಿದರು, ಸಾರ್ ನೀವು ಸಾಂಗಿಂತ ನಾನು ಹಂಗೆ ಕೊಡ್ತೀನಿ ಅಂತ ಕೊಟ್ಟಿದ್ದೀರಾ. ಆಮೇಲೆ ನಮ್ಮ ಆ್ಯಕ್ಟ್ರು, ನಮ್ಮ ಹೀರೋ ಮತ್ತು ಹೀರೋಯಿನ್, ದೇ ಆರ್ ಸೋ ಗುಡ್. ದಿಸ್ ದ ಬೆಸ್ಟ್ ಮೇಕಿಂಗ್. ಪೃಥ್ವಿ ಸರ್ ಥ್ಯಾಂಕ್ ಯು. ಎಲ್ಲರಿಗೂ, ನಮ್ಮ ದೇವರ ಸರ್ ಎಲ್ಲರಿಗೂ. ಸಿನಿಮಾನು ತುಂಬ ಚೆನ್ನಾಗಿದೆ ಸರ್. ಎಷ್ಟು ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಅಂದರೆ ನೀವು ಸಿನಿಮಾದಲ್ಲಿ ಕೂತ್ರೆ ನಕ್ಕು ಖುಷಿಪಟ್ಟು ಟೆನ್ಷನ್ ಆಗಿ ಎಲ್ಲ ಮಾಡಿಸ್ಬಿಡ್ತಾರೆ. ತುಂಬ ಚೆನ್ನಾಗಿದೆ. ಈ ಹಾಡುಗಳಿಂದ ಮುಖಾಂತರ, ನಮ್ಮ ಟ್ರೈಲರ್ ಮುಖಾಂತರ ಜನರ ಬಾಯಿಗೆ ಸಿನಿಮಾ ಹೆಸರು ಬಂದ್ಬಿಟ್ರೆ, ಜನ ಬಂದ್ಬಿಟ್ರೆ, ಲವ್ ಇಟ್.
ನನ್ನ ಕೆರಿಯರಲ್ಲಿ ನನಗೆ ಗೊತ್ತಿರೋಂಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಕ್ಸಸ್ಫುಲ್, ದಿಸ್ ಇಸ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್ ಮೂವಿ. ಆದರೆ ಫಸ್ಟ್ ಸಕ್ಸಸ್ ನಂದು ಆಗುತ್ತೆ. ಆಮೇಲೆ ಒಳ್ಳೆ ಟೀಮ್, ನಮ್ಮ ಮುರಳಿ ಸರ್ ಬಗ್ಗೆ ಹೇಳಂಗೆ ಇಲ್ಲ, ತುಂಬ ಸಪೋರ್ಟಿವ್, ತುಂಬ ಮಾಡಿದ್ರು. ಒಂದು ರೌಂಡ್ ಸಾಂಗ್ಗಳನ್ನ ಮಾಡಿ ಮುಗಿಸಿದ ಮೇಲೆ ಇಲ್ಲ ನಮಗೆ ಸಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತೇಳಿ ಮತ್ತೆ ಇನ್ನೊಂದಷ್ಟು ಇನ್ವೆಸ್ಟ್ ಮಾಡಿ ಲೈವ್ ಇವೆಲ್ಲ ತುಂಬ ವರ್ಕ್ ಮಾಡಿಸಿದ್ರು. ಥ್ಯಾಂಕ್ ಯು. ನಮ್ಮ ಅರುಣ್ ಸಾಹಿತ್ಯ ತುಂಬ ಚೆನ್ನಾಗಿ ಬರ್ತಾರೆ ಈ ಹಾಡಿಗೆ. ಅಂಧಕಾಲದಲ್ಲಿ ಹಾಡು ಹಿಟ್ಟಾಗಿದೆ, ಅದು ಚೆನ್ನಾಗಿ ಹೋಗ್ತಾ ಇದೆ. ಅದು ಇನ್ನೂ ನಮಗೆ ವೈರಲ್ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ, ಹೆಂಗೆ ಸಾಂಗ್ ಜನರಿಗೆ ತಲುಪಿಸ್ಬೇಕು ಅಂತ. ಹಾಡು ನೋಡಿದವ್ರು ಮೆಚ್ಕೋತಿದ್ದಾರೆ, ತೋರಿಸೋದೇ ಪ್ರಾಬ್ಲಮ್ಮು. ಸೊ ಈ ಹಾಡು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಸೋ ಗುಡ್ ಮೇಕಿಂಗ್. ನಮ್ಮ ಕನ್ನಡದಲ್ಲಿ ಇದು ವಿಶಿಷ್ಟವಾದಂಥ ಒಂದು ಮೇಕಿಂಗ್ ಹಾಡು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು. ಸಾಂಗ್ ವರ್ಷನ್ಸಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಸರ್? ತುಂಬ ಮಾಡಿದ್ರು. ಆಗಲೇ ಕೈಕಾಲು ಆಡಿಸೋದು ಐಟಮ್ ಹಂಗೆ ಇದೆಯಾ ಸರ್ ನಿಮ್ಗೆ ಗೊತ್ತಿಲ್ಲ, ಸಖತ್ ಎನರ್ಜೆಟಿಕ್ ಅವರು. ಆಮೇಲೆ ಅವ್ರ ಟೋನೇ ಬೇರೆ ಲೆವೆಲ್ ಇರುತ್ತೆ. ಅವ್ರ ಟೋನು ತುಂಬ ಹಾಡು ಕಂಪೋಸ್ ಮಾಡೋದು. ನನ್ಗೆ ಸಾರ್ದು ಒಂದು ಸ್ಪೆಷಾಲಿಟಿ ಇದೆ, ಒಳ್ಳೆ ಸಖತ್ತಾಗಿ ಚೂಸ್ ಮಾಡ್ತಾರೆ. ಅಂಧಕಾಲದಲ್ಲಿ ಹಾಡು ಮೊದಲನೇ ಕೇಳಿದಲ್ಲ, ಆ ಹಾಡಲ್ಲಿ ನಾ ಬೇರೆ ಲಿರಿಕ್ಸ್ ಬರ್ತಿದ್ದೆ, ಏನೋ ಬರೆದ್ಬಿಟ್ಟು ಮಾಡಿದ್ದೆ. ಸಾರ್ ಸಡನ್ ಆಗಿ ಬಂದ್ಬಿಟ್ಟು ಇಂದ ಕಾಲದಲ್ಲಿ ನೀನೇ ನನ್ನ ಮುಂದೆ ಅಂದ್ರೆ, ಸಾರ್ ಇದು ತಮಿಳ್ ಇದು ಅಂದ್ರು. ಎಲ್ಲ ಕನ್ನಡ ಇದು ಲೋಕಿ, ಅದನ್ನ ಹಳೆಗನ್ನಡ ಇದು. ನಾನು ಒಪ್ಪಿಲ್ಲ, ಅವರು ಒಪ್ಪಿಲ್ಲ. ಫೈನಲಿ ಹಿಂಗೆಂಗೋ ಮ್ಯಾಜಿಕ್ ಮಾಡಿ ಅದನ್ನ ಇಡಿಸ್ಬಿಟ್ರು. ಸೆಕೆಂಡ್ ಕನ್ನಡ ಆ್ಯಡ್ ಮಾಡಿದ್ರೆ ಕನ್ನಡ ಸರ್, ಅದು ಕನ್ನಡನೇ ಸರ್. ಆಕ್ಚುಲಿ ಅಂಧಕಾಲದಲ್ಲಿ ಅಂದ್ರೂ ಹಳೆ ಕನ್ನಡ. ಅಂದ್ರೆ ಸರ್ ನಾನು ನೋಡ್ದಂಗೆ ಸಾರ್ ಏನೇನು ಚೂಸ್ ಮಾಡೋದು ಎಲ್ಲ ಕರೆಕ್ಟ್ ಆಗಿತ್ತು. ಅರ್ಫಾಜ್ ಉಲ್ಲಾಲ್ ಕೈಲಿ ವಿಜಯ್ ಪ್ರಕಾಶ್ ಅವ್ರು ವಾಯ್ಸ್ ಇದ್ರು. ತುಮೇರ ರಾಣಿ ಅನ್ನೋ ಪಾಟು ಅರ್ಫಾಜ್ ಉಲ್ಲಾಲೇ ಆಡಬೇಕು ಅಂದ್ರು. ಇವನ್ ಐ ಅಪೋಸ್ ದಟ್, ಬಟ್ ಎವ್ರಿಥಿಂಗ್ ಯು ಚೂಸ್ ಆನ್ ದಿಸ್ ರೈಟ್ ಸರ್. ಅದೇ ಈಸ್ ಅ ವಿಷನರಿ ಪರ್ಸನ್. ಇಡೀ ಸಾಂಗ್ ಕೆಲವು ಸೈಲೆನ್ಸ್ ಎಲ್ಲ ಬರುತ್ತಲ್ಲ, ಹಾಂ ಸರ್. ಆ ಥಾಟ್ಸ್ ಚೆನ್ನಾಗಿದೆ. ಎಲ್ಲ ಆ ಪ್ರಯತ್ನ ಯಾರು ಮಾಡಿಲ್ಲ. ಟ್ರಾನ್ಸಿಷನ್ಸ್ ಥರ ಅದು ಹೇಗೂ ನೋಡಿಲ್ಲ, ನಾನು ನೋಡಿಲ್ಲ. ನಾನು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅದು ಒಂದು ಲೈನ್ ಇದೆ ಸರ್, ಸ್ಪೆಷಲಿ ಬಿಡೇನು ಕೈಯ ಅಂತ ಬರುತ್ತೆ. ಬಿಡೇನು ಕೈಯ ಅಂತ ಒಂದು ಲೈನ್ ಬರುತ್ತೆ. ಆ ಕೈ ಬಿಡಲ್ಲ ಅಂದ ತಕ್ಷಣ ಅವಳನ್ನ ಬಿಟ್ಬಿಡ್ತಾನ ಅವನು. ಅಂದ್ರೆ ದರ್ಶನ್ ನೀವು ಥಾಟ್ ತೆಗೆದು ಬೆಟ್ಟದಿಂದ. ಅದೇ ಸರ್, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಐ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಿಸ್. ಆಗಿತ್ತು ಸರ್, ತುಂಬ ಚೆನ್ನಾಗಿ ಬಂದಿದೆ ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಫನ್ನು, ಆ ನಗು, ಎನರ್ಜಿ. ಅಶೋಕ್ ಸರ್ ಎನರ್ಜಿನ ಹೀರೋ ಹಂಗೆ ಅವ್ರು ತಳ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಸರ್, ದಯವಿಟ್ಟು ಸಿನಿಮಾ ನೋಡ್ಬೇಕು ಜನ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಫೋಕಸ್ ಫುಲ್ಲರ್ ಕೆಲಸ ಮಾಡ್ತಾ ಇದ್ದೆ. ದೇವರಾಜ್ ಸರ್ ಈ ಸಿನಿಮಾದಲ್ಲಿ ಇದರಲ್ಲಿ ಡಿಒಪಿ ಮಾಡ್ತಾ ಇದ್ರು. ಈ ಸಾಂಗ್ ಮಾಡಬೇಕಾದ್ರೆ ಅವರು ಒಂದು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ರು. ಆವಾಗ ನಂಗೆ ಇದಕ್ಕೊಂದು ಆಪರ್ಚುನಿಟಿ ನಂಗೆ ಸಿಕ್ತು. ಇದಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದು ಅಶೋಕ್ ಸರೇ. ಈ ಸಾಂಗು ಪೂರ್ತಿ ಕ್ರೆಡಿಟು ಅದೇನೇ ಸೇರೋದಕ್ಕಿದ್ರು ಅವ್ರಿಗೆ ಸೇರ್ಬೇಕಿದ್ದು. ಯಾಕೆಂದರೆ ಪೂರ್ತಿ ಸಾಂಗನ್ನ ಫುಲ್ಲು ಅವರೇನೇ ಇದು ಕೊರಿಯೋಗ್ರಾಫರ್ ಮಾಡಿದ್ದು ಎಲ್ಲ ಪೂರ್ತಿ. ಆಮೇಲೆ ಈ ಅದು ಅಂಧಕಾರದಲ್ಲಿ ಸಾಂಗು ಅಷ್ಟೇ, ಅವ್ರು ಜಸ್ಟ್ ಅಲ್ಲಿ ಇದು ಕೊರಿಯೋಗ್ರಾಫರ್ ಆಗಿದ್ರು ಅಷ್ಟೇ. ಫುಲ್ಲು ಅದು ಇವರೇನೆ ಎಲ್ಲನೂ ಮೂವ್ಮೆಂಟು ಎಲ್ಲ ಫುಲ್ ಟೇಕ್ ಎಲ್ಲ ಓಕೆ ಮಾಡ್ತಾ ಇದ್ದು ಅದು ಇವರೇನೆ. ಅದು ಈ 3 ಸಾಂಗು ಅದೇನಿದೆಯೋ ಅದಕ್ಕೆಲ್ಲ ಪೂರ್ತಿನೂ ಅಶೋಕ್ ಸರೇ ಮಾಡಿದ್ದು. ಅಶೋಕ್ ಸರ್ ಇಲ್ದಿರ ಅದು ಸಿನಿಮಾ ಇಲ್ಲ. ಅಶೋಕ್ ಸಾರು ಅದು ಮುರಳಿ ಸರ್ ಈಗ ಇಲ್ದಿರ ಓಕೆನಾ. ಅವರಿಬ್ಬರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಫೋಕಸ್ ಅಲ್ಲ ಸರ್, ಅದು 3 ಸಾಂಗ್ ಹೌದು ಅಲ್ಲ ಸರ್, ಅದು 3 ಸಾಂಗ್ ನಾನೇ ಮಾಡಿದ್ದೆ ಸರ್. ಹಾಂ 3 ಸಾಂಗ್ ನಾನೇ ಮಾಡಿ. ಯಾಕೆಂದರೆ ಈ ಅದಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದು ಅದು ದೇವರಾಜ್ ಪೂರಜಿ ಸರ್. ಅವ್ರೊಂದು ಸ್ವಲ್ಪ ಅದ್ರಲ್ಲಿ ಬ್ಯುಸಿಯಾಗಿದ್ರು ನನಗೊಂದು ಅವಕಾಶ ಸಿಕ್ತು ಸರ್. ಹೌದು ನಾನು ಅದನ್ನು ಹೇಳ್ತಿರ್ತೀನಿ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ನಾನಲ್ಲಿ ಇದು ಫೋಕಸ್ ಫುಲ್ಲರ್ ಆಗಿ ಅದಿಲ್ಲಿ ಕನ್ನಡ, ತಮಿಳು, ಅದೇ ಮಲಯಾಳಂ ಫಿಲಮು ಅದೆಲ್ಲ ಕಡೆ ಮಾಡಿದ್ದೀನಿ ನಂಜು. ಅದೇ ನನ್ನ ಎಕ್ಸ್ಪೀರಿಯನ್ಸು ಸರ್. ಸಿಗ್ತಾರೆ ಸರ್ ಅದಕ್ಕೆಲ್ಲ ಫುಲ್ ಅವರೆಲ್ಲ ಸರ್ ಟ್ರೈನ್ ಅಪ್ ಸರ್. ಅವ್ರು ಟ್ರೈನ್ ಅಪ್ ಇಲ್ದಂಗೆ ಯಾವುದೇ ಥರ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರೆಲ್ಲ, ಮತ್ತೆ ವಾಪಸ್ ಅದನ್ನೇ ಹೇಳ್ಬೇಕು. ಸೊ ಹಾಗಾಗಿ ನಾನಿಲ್ಲಿ ಹೇಳೋದಂತ ಅಂದರೆ, ಅಶೋಕ್ ಅವರು ನನ್ನ ಸ್ನೇಹಿತರು. ಪ್ರೊಫೆಷ್ನಲಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಪರಿಚಯ, ಹಾಗೆ ಕಂಟಿನ್ಯೂ ಆಗಿತ್ತು. ಕ್ಯಾಮ್ರಾಮನ್ ಆಗೋ ಉದ್ದೇಶ ನನಗೂ ಇರಲಿಲ್ಲ, ಬಟ್ ನಾನು ಸೇಫ್ಟಿ ಸೈಡ್ ಕಲ್ತಿದ್ದೆ ಬೇಕಲ್ಲ ಅಂತ. ನನ್ನ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡ್ಕೊಂಡುವಾಗ ಕ್ಯಾಮ್ರಾಮನ್ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಏನೋ ಕ್ಯಾಮ್ರಾದಲ್ಲಿ ಪ್ರಾಬ್ಲಮ್ ಆದಾಗ ಹಾಗೆ ಅದನ್ನು ಒಂದು ವೆಬ್ ಸೀರೀಸ್ ಮಾಡಿದ್ದೆ ಹಿಂದಿ, ಚಾರ್ಕೋಲ್ ಅಂತ.
ಸೊ ಅದನ್ನು ನೋಡು ನೀನು ಮಾಡು ಆಗುತ್ತೆ ಅನ್ನೋ ಥರ ಅವರೇ ಇದು ಮಾಡಿದ್ದು. ಇಂಡಿವಿಜುವಲ್ ಆಗಿ ನಾನು ಇನ್ನೊಬ್ಬ ಡೈರೆಕ್ಟ್ರ್ ಜೊತೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡುವಷ್ಟು ಕೆಪಾಸಿಟಿ ನನಗೆ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ನಮ್ಮದು ನಾನು ಹೆಂಗೆ ಬೇಕಾದ್ರೆ ಮಾಡ್ಕೊತಾ ಇರ್ತೀವಿ, ಮಿಸ್ಟೇಕ್ ಆದರೂ ನಾವೇ ಸರಿ ಮಾಡ್ಕೊತಾ ಇರ್ತೀವಿ, ಯಾರಿಗೆ ಹೇಳೋದು ಇಲ್ಲ. ಬಟ್ ಈಗ ಮಿಸ್ಟೇಕ್ ಮಾಡುವ ಇನ್ನೊಬ್ಬ ನೋಡ್ತಾ ಇರ್ತಾನಲ್ಲ, ಅದು ನಮ್ಮ ಭಯ. ಸೊ ಹಾಗಾಗಿ ಸ್ನೇಹಿತ ಆಗಿದ್ದ ಕಾರಣಕ್ಕೆ ನಾನು ಆಯಿತು ಮಾಡೋಣ ಅಂತ ಒಪ್ಕೊಂಡೆ. ಆಮೇಲೆ ಸ್ಕ್ರಿಪ್ಟಲ್ಲೂ ನಾವು ಮುಂಚಿಂದ ಜೊತೆಗೆ ಇದ್ವಿ. ಸ್ಕ್ರಿಪ್ಟ್ ಏನಂತ ಗೊತ್ತಿತ್ತು, ಒಳ್ಳೆ ಕಂಟೆಂಟು, ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದು. ಅಂದರೆ ಯೂಶ್ವಲಿ ಕೆಲವು ಸಿನಿಮಾಗಳು ಬರ್ತಾ ಇರ್ತವೆ, ಎಲ್ಲ ಹೊಸಬರು ಎಲ್ಲರೂ ಹಂಗೆ ಹೇಳೋದು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ. ಸೊ ಅದಕ್ಕಿಂತ ಒಂಚೂರು ಒಂದು ಹಂತಕ್ಕೆ ಇನ್ನೊಂದು ಸ್ಟೆಪ್ಪಲ್ಲಿ ಇದು ಚೆನ್ನಾಗಿದೆ. ಈಗ ಸಾಂಗ್ ನೋಡಿದಾಗಲೂ ಗೊತ್ತಾಗುತ್ತೆ, ಹೊಸಬರಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಮಾಡುವಂಥದ್ದು ಕಡಿಮೆ ಈಗ. ಸೊ ಅದು ಕಂಟೆಂಟ್ ಬೇಸ್ ಮೇಲೆ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಅವಕಾಶ ಕೊಟ್ಟಂತಹ ಅಶೋಕ್ ಅವರಿಗೆ ಮತ್ತು ಮುರಳಿ ಅವರು ಕೂಡ ನನ್ನ ಸ್ನೇಹಿತರೆ. ಸೊ ಎಲ್ಲ ಒಂದು ತಂಡವಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸಿನಿಮಾ ರಿಲೀಸ್ ಹಂತಕ್ಕೆ ಬಂದು ತಲುಪಿದೆ. ಕಂಪ್ಲೀಟ್ ನಾವೇ. ಅದೇ ನನಗೆ ಮತ್ಸ್ಯಗಂಧ ಸಿನಿಮಾ ಅದು ಡೈರೆಕ್ಷನ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಆ ಟೈಮಲ್ಲಿ ನಾನು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ವೆದರ್ ಫ್ಲಕ್ಚುಯೇಷನ್ ಇತ್ತು ಆವಾಗ. ಸೊ ಹಾಗಾಗಿ ಮತ್ತು ತುಂಬ ವೆಯ್ಟ್ ಮಾಡಲಿಕ್ಕಾಗಿಲ್ಲ. ಅದು ಪೃಥ್ವಿ ಅಂಬರ್ ಅವ್ರ ಡೇಟ್ ಸಮಸ್ಯೆ ಇತ್ತು. ಹಾಗಾಗಿ ನಾನು ಶೂಟಿಂಗಲ್ಲಿ ಹೋದಾಗ ಪೃಥ್ವಿ ಹೇಗಾದ್ರೂ ಜೊತೆ ವರ್ಕ್ ಮಾಡ್ಕೊಂಡ್ಬಂದಿದ್ರು ಫುಲ್ ಸಿನಿಮಾ. ಸೊ ಹಾಗಾಗಿ ಮಾಡಿ ಅಂತ ಹೇಳಿಬಿಟ್ಟು ಮಾಡಿಸಿದಾಯಿತು. ಎಲ್ಲ ಚೆನ್ನಾಗಿ ಮಾಡಿದ್ರು. ಪೃಥ್ವಿ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾನೆ. ಗೊತ್ತಾಗುತ್ತೆ. ಮೂರು ಸಾಂಗ್ ಇದೆ, 3 ಸಾಂಗು ಸೂಪರಾಗಿ ಮಾಡಿದ್ದಾನೆ. ಎಲ್ಲೂ ಹೊಸಬ ಅಂತ ಅನಿಸ್ತಾ ಇಲ್ಲ, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ವರ್ಕು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಮಸ್ತೆ, ಎಲ್ಲರಿಗೂ ನಮಸ್ತೆ, ಶುಭೋದಯ. ನನ್ನ ಹೆಸರು ಅರುಣ್ ಪ್ರಸಾದ್ ಅಂತ. ಈ ಹಾಡಿನ ಸಾಹಿತಿ. ಸೊ ನಾನು ಮೊದಲನೇದಾಗಿ ನನ್ನ ಅಣ್ಣ ಲೋಕಿ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ನಾನು ಇವರು ಹಂಸಲೇಖ ಅವ್ರ ಗರಡಿಯಿಂದ ಬಂದಿರೋಂಥ ಪ್ರತಿಭೆಗಳು. ಆ್ಯಂಡ್ ಹಾಗೆ ನಾನು ಅಶೋಕ್ ಸನ್ನ ಮತ್ತು ಮುರಳಿ ಸನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ದೆನ್ ಇವರಿಬ್ಬರು ಡೈರೆಕ್ಟರ್ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ವಿಷನರೀಸ್. ಲೈಕ್ ಅವ್ರು ನನಗೆ ತುಂಬ ಇನ್ಸ್ಪೈರ್ ಮಾಡೋರು. ಅಂದರೆ ಒಂದು ಹಾಡಿನ ಪದದಲ್ಲೂ ಕೂಡ ನನ್ನನ್ನು ನಾನಾಗಿ ಹೆಣ್ಣಾಗಿ ನಾನು ಹೆಣ್ಣಾಗಿದ್ದರೆ ನಾನು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೆ, ಯಾವ ರೀತಿ ಆ ಭಾವನೆಗಳು ನನ್ನಲ್ಲಿ ಬರ್ತಾ ಇತ್ತು ಅಂತ. ಐ ಯೂಸ್ ಟು ಫೀಲ್ ಎವ್ರಿಥಿಂಗ್. ಸೊ ನನಗೆ ಎಲ್ಲ ರೀತಿಯಿಂದನೂ ಇನ್ಸ್ಪೈರ್ ಮಾಡಿ ಒಳ್ಳೊಳ್ಳೆ ಟೈಮ್ ಕೊಟ್ಟು ಪದದಲ್ಲೂ ಕೆಲವು ಟೈಮಲ್ಲಿ ಪದಗಳು ಸಿಗ್ತಾ ಇರಲಿಲ್ಲ. ರಾತ್ರಿ ಎಲ್ಲ ಕಳೀತಾ ಇದ್ವಿ, ಇದೇ ಪದ ಇಲ್ಲ ಅರುಣ್ ನನಗೆ ಹಿಂಗೆ ಬೇಕು, ಅಣ್ಣ ಬಿಡ್ತಿರ್ಲಿಲ್ಲ, ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ, ನನಗೆ ಇದೇ ಥರ ಬೇಕು, ಇದೆ. ಅಶೋಕ್ ಸರ್ ಕೂಡ ಅಷ್ಟೆ. ಸೊ ತುಂಬ ಪ್ರೋತ್ಸಾಹ ಕೊಟ್ಟರು, ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ನಾನು ಈ ಥರ ಒಳ್ಳೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರೆಲ್ಲ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ತಮ್ಮಲ್ಲೂ ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇದು ನನ್ನ ಅಫಿಷಿಯಲಾಗಿ ಎರಡನೇ ಸಿನಿಮಾ. ಫಸ್ಟ್ ಡಮಾಗೋಲಿ ಅಂತ ಒಂದು ಸಾಂಗ್ ಬರೆದಿದೆ ಸರ್. ಡಮಾಗೋಲಿ ಅಂತ ಹೇಳ್ಬಿಟ್ಟು ಸೆಕೆಂಡ್ ಮೂವಿ ಟಾಮ್ ಅಂಡ್ ಜೆರಿ ಕನ್ನಡ ಸಿನಿಮಾದು, ಅದರಲ್ಲೊಂದು ಸಾಂಗ್ ಬರೆದಿದೆ. ಮತ್ತು ನಾನೇ ರ್ಯಾಪರಾಗಿ ಹಾಡಿದ್ದೆ ಅದರಲ್ಲಿ. ಸೊ ಇದು ನನ್ನ ಎರಡನೇದು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಅಶೋಕ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಪಾತ್ರ ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸಿದ್ದೀನಿ. ಇದರಲ್ಲಿ ಎಲ್ಲ ಹೇಳಿದ್ದಾರೆ. ತುಂಬ ಖುಷಿಯಾಗೋ ವಿಚಾರ ಏನು ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಡೈರೆಕ್ಟರು ತಾಯಿ, ಪ್ರೊಡ್ಯೂಸರು ತಂದೆ. ಸೊ ಆಲ್ವೇಸ್ ಡೈರೆಕ್ಟ್ರಿಗೆ ಆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ, ಆ ನಂಬಿಕೆ ಇದ್ದೇ ಇರುತ್ತೆ. ಬಟ್ ತಂದೆ ಪ್ರೊಡ್ಯೂಸರ್ಗೆ ಸ್ಟಾರ್ಟಿಂಗಲ್ಲಿರೋ ನಂಬಿಕೆ ಎಷ್ಟೋ ಸಿನಿಮಾಗಳಲ್ಲಿ ಕೊನೆ ಹಂತಕ್ಕೆ ಬಂದಾಗ ಆ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿರುತ್ತೆ. ಅದು ಪ್ರಾಕ್ಟಿಕಲಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬಟ್ ಈ ಪ್ರೊಡ್ಯೂಸರ್ ಬಗ್ಗೆ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಡೇ 1 ಇಂದ ಇದುವರೆಗೂ ಅವರಷ್ಟು ಕಾನ್ಫಿಡೆಂಟ್ ಆಗಿ ಎಂಜಾಯ್ ಮಾಡಿರೋಂಥ ಸಿನಿಮಾ ಫ್ಯಾನು ಇನ್ನೊಬ್ರಿಲ್ಲ. ಅವರಷ್ಟು ಅದನ್ನ ಮೇಕಿಂಗ್ ಆಗಲಿ, ಮ್ಯೂಸಿಕ್ಸ್ ಆಗಲಿ, ಕಂಟೆಂಟ್ ಆಗಲಿ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೊಡ್ಯೂಸರ್ಸ್ನ ಲೈಕ್ ಅವ್ರು ಖುಷಿಯಾಗಿ ಅವ್ರಿಗೆ ಅದೇ ಥರದ ಸಕ್ಸಸ್ ಸಿಕ್ಕಿದ್ರೆ ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೈ ಜೋಡಿಸಿ ಕೇಳ್ಕೊಳ್ಳೋದು ಏನು ಅಂದ್ರೆ,
ಇಂಥ ಪ್ರೊಡ್ಯೂಸರ್ಸ್ನ ಉಳಿಸೋದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ನಿಮ್ಮ ಸಪೋರ್ಟು ನೀವು ಮನ್ಸು ಮಾಡಿದ್ರೆ ಲೈಕ್ ಸಕ್ಸಸ್ಗೆ ನೀವು ಒಂದು ದೊಡ್ಡ ರೀಸನ್ ಆಗ್ಬೋದು. ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾನು ಪೊಲೀಸ್ ಅಧಿಕಾರಿ. ಸರ್ ನಾನು ಫುಲ್ ಟೈಮ್ ತೊಡಗಿಸ್ಕೊಂಡಿಲ್ಲ ಅದಕ್ಕೆ. ಸರ್ ಇಲ್ಲ ಸರ್, ನಾನು ಒಂದು ಚಿಕ್ಕ ಪಾತ್ರ ಅಷ್ಟೇ. ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಇನ್ನು ನಾವು ವೇದಿಕೆ ಮೇಲೆ ಕರೆಯೋದಕ್ಕಾಗಲ್ಲ, ಅಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಬಸವ ಅವರಾಗಿರ್ಬೋದು, ಕರ್ಣ ಅವರು, ಇನ್ನು ಬಹುತೇಕ ಆರ್ಟಿಸ್ಟ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ಲರ ಹೆಸರು ನಾವೀಗ ತಗೊಳ್ಳೋದಕ್ಕೆ ಸಮಯ ಆಗುತ್ತೆ. ಅವ್ರಿಗೆಲ್ಲರಿಗೂ ನಾವು ನಮ್ಮ ತಂಡದ ವತಿಯಿಂದ ಧನ್ಯವಾದವನ್ನು ಬೇಡ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ನಮಗೋಸ್ಕರ ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾವು ಧನ್ಯವಾದ ಕೇಳ್ತಾ ಇದ್ದೀವಿ. ಒಂದು ಮಾತನ್ನ ಹೇಳಿ ನಾವು ಇನ್ನು ಏನಾದರೂ ನಿಮಗೆ ಪ್ರಶ್ನೆ ಕೇಳಬೇಕು ಅಂದರೆ ದಯವಿಟ್ಟು ಕೇಳಿ. ಏನಾನ ಡೌಟ್ಸ್ ಇರ್ಬೋದು, ಏನಾನ ಕೇಳಬೇಕಂದ್ರೆ ಕೇಳಿ. ತುಂಬ ಪ್ಲಾಯ್ ಇದೆ. ಮಜಾ ಕ್ಯಾರೆಕ್ಟರ್ ಸರ್. ನನಗೆ ಒಂದು ವಿಶೇಷ ರೀತಿಯ ಗೆಟಪ್ ನಮ್ಮ ಡೈರೆಕ್ಟರ್ ಸರ್ ಹಾಕಿದ್ದಾರೆ. ತುಂಬ ಎಂಜಾಯಬಲ್ ಕ್ಯಾರೆಕ್ಟರ್. ಹಾಗೆ ನಾನು ಕೂಡ ಆಡಿಷನಲ್ಲೇ ಸೆಲೆಕ್ಟ್ ಆಗಿ ಬಂದವನು. ಅದಾದಮೇಲೆ ನಾವು ಜೊತೆಲಿ ವರ್ಕ್ ಮಾಡ್ತಾ ನನಗೂ ಇದರಲ್ಲಿ ಬಿಹೈಂಡ್ ದಿ ಕ್ಯಾಮ್ರಾ ನನಗೂ ಬಹಳ ಇಷ್ಟ. ಸ್ವಲ್ಪ ಮಾಡಿದ್ದೀನಿ, ನಾನು ಸುಮಾರು ಕಡೆ ಮಾಡಿದ್ದೀನಿ ಸರ್. ಹಾಗಾಗಿ ಟೀಮ್ ಜೊತೆನೆ ಜಾಯಿನ್ ಆಗ್ತಾ ಪ್ರತಿಯೊಂದು ವರ್ಕಲ್ಲೂ ನಾವು ಸಹಕಾರ ನೀಡ್ತಾ ನಮ್ಮ ಫಿಲಮ್ ಅಂತ ಪ್ರೀತಿ ತೋರಿಸ್ತಾ ಮುಂದಕ್ಕೆ ಹೋಗ್ತಾ ಇದೀವಿ. ಇವತ್ತು ಆಂಕರಿಂಗ್ ಮಾಡೋಣ ಸರ್. ಥಿಯೇಟರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲದರ ಅನುಭವ ಇದೆ. ಅವ್ರ ಬಗ್ಗೆ ಒಂದೇ ಒಂದು ನಿಮಿಷ ಸರ್. ಅವ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ಸರ್. ಅವರು ಮತ್ತೆ ನಮ್ಮ ಡೈರೆಕ್ಟ್ ಇಬ್ರು ನಮ್ಮ ಸಿನಿಮಾನ 6 ತಿಂಗಳು ಕುಟ್ಕೊಂಡು ಒಂದೇ ಒಂದು ಎರರ್ ಬರಬಾರ್ದು ಸಿನಿಮಾದಲ್ಲಿ ಅಂತೇಳಿ 6 ತಿಂಗಳು ಕಂಟಿನ್ಯೂಸ್ ವರ್ಕ್ ಮಾಡಿದ್ದಾರೆ ಸರ್. ಅವರು ಯಾವುದೇ ಕಾರಣಕ್ಕೂ ಒಂದು ವರ್ಡ್ ಅಲ್ಲಿ ತಪ್ಪಾಗಬಾರ್ದು ಅಥವಾ ವಿಜುವಲ್ ಪ್ರಾಬ್ಲಮ್ ಆಗಬಾರ್ದು. ಈ ತರ 6 ತಿಂಗಳು ಕಂಟಿನ್ಯೂಸ್ ವರ್ಕ್ ಮಾಡಿ ಇವತ್ತು ಒಂದು ಸಿನಿಮಾನ ಈ ಲೆವೆಲ್ ತಂದು ನಿಲ್ಲಿಸೋದಕ್ಕೆ ಅವರಿಬ್ರು ತುಂಬಾ ಮುಖ್ಯ ಪಾತ್ರ ವಹಿಸಿದ್ದಾರೆ ಸರ್. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಿರಲಿಲ್ಲ, ಅವ್ರಿಗೂ ತುಂಬಾ ಥ್ಯಾಂಕ್ ಯು. ಮತ್ತೆ ಕ್ಯಾಮ್ರಾಮನ್, ಮತ್ತೆ ಹೀರೋಯಿನ್, ಮತ್ತೆ ನಮ್ಮ ಸಿನಿಮಾದಲ್ಲಿ ಯಾರು ಆಕ್ಟಿಂಗ್ ಮಾಡಿದಾರೋ, ಯಾರು ಹೊಸಬ್ರು ಅಂತ ಯಾರು ನಮ್ಗೆ ಕಾಣಿಸಲ್ಲ. ಆಕ್ಟಿಂಗ್ ಮಾಡಿರೋದ್ರಲ್ಲಿ ಎಲ್ಲ ಒಂದೊಂದು ಸಿನಿಮಾ, 2 ಸಿನಿಮಾ, 3 ಸಿನಿಮಾ ಮಾಡ್ಕೊ ಬಂದಿದ್ದಾರೆ ಅಂತಾನೆ ನಮ್ಮ ಸಿನಿಮಾದಲ್ಲಿ ಇದೆ. ಹೊತ್ತು ಯಾರು ಆಕ್ಟಿಂಗ್ ಬರಲ್ಲ ಅಂತ ಯಾರು ಇಲ್ಲ. ಅಷ್ಟು ಚೆನ್ನಾಗಿ ಅವ್ರವ್ರ ಕ್ಯಾರೆಕ್ಟರ್ ಅನ್ನ ಇವನು ತಿದ್ದಿದ್ದಾನೆ ನನ್ನ ಫ್ರೆಂಡ್. ಆಯ್ತಾ, ಅವ್ರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಇನ್ನೊಂದ್ಸತಿ ಮೀಡಿಯಾದವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.